ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಅನ್ನಪೂರ್ಣೇಶ್ವರಿ ತಾಯಿಯ ನಿಜವಾದ ಪವಾಡವನ್ನು ನಾನು ಇವತ್ತು ನಿಮ್ಮ ಜೊತೆ ಈ ವಿಡಿಯೋ ಮುಖಾಂತರ ಹಂಚ್ಕೋತಾ ಇದ್ದೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ, ಪೂರ್ತಿ ವಿಡಿಯೋ ನೋಡಿ. 2013ನೇ ಇಸ್ವಿಲಿ ನಮ್ಮ ಮನೆಗೆ ಅನ್ನಪೂರ್ಣೇಶ್ವರಿ ತಾಯಿಯು ಬಂದ ಮೇಲೆ ಯಾವ ಥರ ಪವಾಡ ಆಯಿತು ಎನ್ನುವುದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇದು ಸತ್ಯ ಘಟನೆ. ನಾನು 2010ನೇ ಇಸ್ವಿಯಿಂದ ಹಿಡಿದು 2013ನೇ ಇಸ್ವಿವರೆಗೂ ನಾನು ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಇದು ಕಟ್ಟಿಂಗ್ ಕ್ಲಾಸ್ ಕಲಿಬೇಕು ಅನ್ನೋದು ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಮ್ಮ ಚಿಕ್ಕಮ್ಮನ ನಾದಿನಿ ಮತ್ತು ನಾನು ಇಬ್ಬರೂ ಗಾರ್ಮೆಂಟ್ಸಲ್ಲಿ ಕೆಲಸ ಮುಗಿಸ್ಕೊಂಡು 5:15ಗೆ ಅಲ್ಲಿ ಕೆಲಸ ಮುಗಿಯೋದು. ಅಲ್ಲಿಂದ ನಾನು ಮತ್ತು ನನ್ನ ಚಿಕ್ಕಮ್ಮನ ನಾದಿನಿ ಫ್ರೆಂಡು ನನಗೆ ನಾನು ಇಬ್ಬರೂ ಪಕ್ಕದ ರೋಡಲ್ಲೇ, ಅಂದರೆ ಡಬಲ್ ರೋಡ್ ದಾಟಬೇಕಿತ್ತು. ಡಬಲ್ ರೋಡ್ ದಾಟಿ ಇನ್ನು ಪಕ್ಕದ ರೋಡ್ಗೆ ಹೋಗಬೇಕಿತ್ತು. ಅಲ್ಲಿ ಒಬ್ಬರು ಮನೇಲೇ ಕಟಿಂಗ್ ಕ್ಲಾಸ್ ಹೇಳ್ಕೊಡೋರು, ತುಂಬ ಚೆನ್ನಾಗಿ ಹೇಳ್ಕೊಡೋರು. ಅವರು ಅಲ್ಲಿಗೆ ಹೋಗ್ಬಿಟ್ಟು ನಾವು ಕಟಿಂಗ್ ಕ್ಲಾಸ್ಗೆ ಸೇರಿಕೊಂಡು ಅವರು ಪ್ರತಿ ಹುಣ್ಣಿಮೆಗೂ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋರು. ಹೊರನಾಡಲ್ಲಿರುವಂತಹ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬುಕ್ ಮಾಡಿಕೊಂಡು ಹೋಗೋರು. ಹೀಗೆ ಪ್ರತಿ ಹುಣ್ಣಿಮೆಗೂ ಹೋಗೋರು. ಅವರು ಹೋಗ್ತಾ ಇರಬೇಕಾದ್ರೆ ನಾವು ಹೀಗೆ, ಇವತ್ತು ನೀವು ಬರಬೇಡಿ, ಹುಣ್ಣಿಮೆ ದಿನ ಬರಬೇಡಿ, ನಾನಿರಲ್ಲ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಅವತ್ತು ನಾವು ಕಟಿಂಗ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಹೋಗಿಲ್ಲ. ಮಾರನೇ ದಿನಕ್ಕೆ ಹೋದೋ. ಆವಾಗ ನನ್ನ ಮುಂದೆ ವಿಡಿಯೋದಲ್ಲಿ ನೀವು ನೋಡ್ಬೋದು, ಅದು ಚಿಕ್ಕದೊಂದು ಅನ್ನಪೂರ್ಣೇಶ್ವರಿದೊಂದು ಚಿಕ್ಕದೊಂದು ಇದು ಫೋಟೋ ಮತ್ತು ಅಕ್ಕಿ ಕೊಟ್ಟರು ಅವರು. ಅಕ್ಕಿ ಕೊಟ್ಬಿಟ್ಟು ಹೇಳಿದ್ರು, ಇದನ್ನು ನಿಮ್ಮ ಮನೇಲಿರುವಂತಹ ರೇಷನ್ ಡಬ್ಬಿಗೆ, ಹಾಗೆ ಬೇಳೆ ಮತ್ತು ದಿನಸಿ ಏನೇನು ಕಾಳು ಕಡ್ಡಿ ಏನೇನೈತೆ ಎಲ್ಲದಕ್ಕೂ ಸ್ವಲ್ಪ ಒಂದು ಎರಡು ಕಾಳು ಅಕ್ಕಿ ಹಾಕಿ, ನಿಮ್ಮ ಮನೇಲಿ ಇದೇ ಥರ ದವಸ ಧಾನ್ಯ ಎಲ್ಲ ತುಂಬಿ ತುಳ್ಕುತ್ತೆ. ಅನ್ನಪೂರ್ಣೇಶ್ವರಿ ಊಟಕ್ಕೆಲ್ಲ ಅನ್ನಪೂರ್ಣೇಶ್ವರಿ ಏನು ಕಮ್ಮಿ ಮಾಡಲ್ಲ, ತುಂಬಿ ತುಳ್ಕುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಆ ಫೋಟೋ ಮತ್ತು ಅಮ್ಮನ ಪ್ರಸಾದನೂ ಕೊಟ್ಟರು. ಮತ್ತು ಅವ್ರ ಮನೇಲಿ ಅವತ್ತು ಅವ್ರ ಮಗನೇ ಪಲಾವ್ ಮಾಡಿದರು. ಮಗ ಅಂದರೆ ಒಂದು 13-14 ವರ್ಷದ ಮಗ. ಇವರು ನಮಗೆ ಕಟಿಂಗ್ ಕ್ಲಾಸ್ ಹೇಳ್ಕೊಡ್ತಿದ್ರು. ಅವ್ರ ಮಗನೇ ಪಲಾವ್ ಮಾಡಿದ್ರು, ಟೊಮೊಟೊ ಬಾತ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನಮಗೂ ಸ್ವಲ್ಪ ಹಾಕ್ಕೊಟ್ರು. ನಾವು ಪಲಾವ್ ತಿನ್ಕೊಂಡು ಅವತ್ತು ಅನ್ನಪೂರ್ಣೇಶ್ವರಿ ದೇವಿದು ಪ್ರಸಾದ ಇಸ್ಕೊಂಡು, ಹಾಗೆ ಈ ಅಕ್ಕಿ ಮತ್ತು ಅನ್ನಪೂರ್ಣೇಶ್ವರಿ ದೇವಿದು ಫೋಟೋ ಅದೆಲ್ಲ ಇಸ್ಕೊಂಡು ಬಂದು ಮನೆಗೆ 8 ಗಂಟೆಗೆ ಬಂದು, ನಾನು ನಮ್ಮ ಸ್ವಂತ ಚಿಕ್ಕಮ್ಮನ ಮನೇಲಿದ್ದ ಕಾರಣ ಏನು ಮಾಡಿದೆ, ಸ್ವಲ್ಪ ಅಕ್ಕಿನ ಒಂದು ಚಿಕ್ಕ ಡಬ್ಬಿಗೆ ಹಾಕಿ ಕಟ್ಬಿಟ್ಟು ಎತ್ತಿಟ್ಕೊಂಡು, ಇನ್ನು ಸ್ವಲ್ಪ ಅಕ್ಕಿನ ನಮ್ಮ ಆಂಟಿ ಮನೇಲಿರುವಂತಹ ರೇಷನ್ ಡಬ್ಬಿಗೆ ಮತ್ತು ಬೇಳೆ ಡಬ್ಬಿ, ಯಾವ್ದ್ಯಾವ ಥರ ಅದೇ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಈ ಥರದ ಡಬ್ಬಿಗಳಿಗೆಲ್ಲ ಸ್ವಲ್ಪ ಹಾಕ್ತೆ. ಇನ್ನೊಂದು ಸ್ವಲ್ಪ ನಾನು ಊರಿಗೆ ಹೋದಾಗ ನಮ್ಮ ಮನೆಗೆ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಸರಿ ಅಂದ್ಬಿಟ್ಟು ಆವತ್ತಿಂದ ನಮ್ಮ ಆಂಟಿನೂ ಅಷ್ಟೇ. ಆಮೇಲೆ ಹೆಂಗಾಯಿತು ಅಂದರೆ, ಅಮ್ಮನ ಪವಾಡ ಯಾವ ಥರ ಆಯಿತು ಅಂದರೆ, ನಾನು ಸರಿ ಅಂದ್ಬಿಟ್ಟು ಹಿಂಗೆ ಒಂದು ಸಂಡೇ ಊರಿಗೆ ಬರಬೇಕಾದ್ರೆ ಆ ಅಕ್ಕಿನ ತಗೊಬಂದ್ಬಿಟ್ಟು ನಮ್ಮ ಮನೇಲಿ ಇರುವಂತಹ ಡಬ್ಬಿಗಳನ್ನ ಹಾಕಿದ್ಮೇಲೆ ಯಾವ ಥರ ಪವಾಡ ಆಯಿತು ಅಂದರೆ, ನಮ್ಮ ಮನೇಲಿ ಅಂದರೆ ಅಷ್ಟೇನು ನೋಡಿ, ಇದೇ ಫೋಟೋ ನನಗೆ ಆ ಮೇಡಮ್ ಕೊಟ್ಟಿದ್ದು, ಕಟಿಂಗ್ ಕ್ಲಾಸ್ ಮೇಡಮು. ನೋಡಿ, ಇದೇ ಫೋಟೋ ಇದನ್ನೇ ಕೊಟ್ಟಿದ್ದು. ನಾನು ಇದನ್ನು ತಗೊಬಂದು ನಮ್ಮ ಮನೇಲಿ ಇಟ್ಕೊಂಡು, ಆಂಟಿ ಮನೇಲಿ ಇರಲಿಲ್ಲ, ಇದನ್ನು ತಗೊಬಂದು ನಮ್ಮ ಮನೇಲೇ ಇಟ್ಕೊಂಡು ಆಮೇಲೆ ಯಾವ ಥರ ಪವಾಡ ಆಯ್ತಪ್ಪ ಅಂದರೆ, ನಮಗೆ ಜಮೀನಿಲ್ಲ, ನಾವೇನು ರೇಷನ್ ಏನು ಬೆಳೆಯೋದಿಲ್ಲ. ಆದರೆ ಈ ಸೊಸೈಟಿ ಅಂತಾರಲ್ಲ, ಸೊಸೈಟಿಲಿ ಕೊಡುವಂತಹ ಅಕ್ಕಿ ನಮಗೆ ಸಾಕಾಯ್ತಿರಲಿಲ್ಲ. ನಾವು ಕೊಂಡ್ಕೊಂಡು ಒಂದು ತಿಂಗಳಿಗೆ ನಮಗೆ ಸಾಕಾಯ್ತಿರಲಿಲ್ಲ. ನಾವು ಬೇರೆ ಕೊಂಡ್ಕೊಂಡು ತಿನ್ನುವಂತಹ ಪರಿಸ್ಥಿತಿ ಇತ್ತು. ಅವರು ಕೊಟ್ಟಂತಹ ಅಕ್ಕಿ ಮತ್ತು ಈ ಫೋಟೋ ತಂದು ನಾವು ಈ ಥರ ಮನೇಲಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಮ್ಗೆ ಯಾವ ಥರ ಆಯ್ತಪ್ಪ ಅಂದರೆ, ನಿಜವಾಗ್ಲೂ ತಂಗ್ಳನ್ನ ಇದ್ದರೂ ನಮ್ಮಮ್ಮ ನಮ್ಮ ಅಜ್ಜಿ ತಿನ್ಕೊಂಬಿಡೋರು, ಆಚೆಗೆ ಆಗ್ತಿರ್ಲಿಲ್ಲ. ಯಾವ ಥರ ನಮಗೆ ಅನ್ನ ಎಲ್ಲ ಯಾವ ಥರ ಆಯಿತು ಅಂದರೆ, ಅಕ್ಕಿ ಮೂಟೆಗಳು ಸ್ಟಾಕ್ ಆಗೋಕ್ಕೆ ಶುರು ಮಾಡಿದೋ. ಅಂದರೆ ನಾವು ನಮ್ಮಪ್ಪ ಬೇರೆ ಬೋಗಿ ಗದ್ದೆ, ಅಂದರೆ ಗದ್ದೆಗಳನ್ನ ಮಾಡೋದು, ಬೇರೆಯವ್ರ ಗದ್ದೆ ನಾವು ತಗೊಂಡು ಬೆಳೆಯೋದು.
ಅಕ್ಕಿ ಬೆಳೆದು ಅವ್ರಿಗೆ ಸ್ವಲ್ಪ ಪಾಲು ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ನಾವು ಇಟ್ಕೊಳ್ಳೋದು ಆ ಥರ. ನಮ್ಮ ಮನೇಲಿ ಅಕ್ಕಿ ಮೂಟೆಗಳು ಸ್ಟಾಕ್ ಆಗೋಕ್ಕೆ ಶುರು ಮಾಡ್ತಾವೆ, ಮತ್ತು ಊಟಕ್ಕೇನು ಪ್ರಾಬ್ಲಮ್ ಇಲ್ಲ ಅನ್ನೋ ಥರ. ಮತ್ತು ನಾವೇ ನಾವೇ ಒಂದು 4-5 ಜನಕ್ಕೆ ಯಾರಿಗಾರ ರೇಷನ್ ಇಲ್ಲ ಅಂದರೆ ತಗೋ 1 ಸೇರು 2 ಸೇರು ಅಕ್ಕಿ ತಗೋ ಅನ್ನೋ ಥರ ಕೊಡೋ ಥರ ನಮಗೆ ಅಮ್ಮ ಅಷ್ಟು ಪವರ್ಫುಲ್ಲಾಗಿ ಅಷ್ಟು ಚೆನ್ನಾಗಿ ನಮಗೆ ಅನುಗ್ರಹ ಮಾಡಿದ್ರು. ಆಮೇಲೆ ಇವತ್ತು ಅಷ್ಟೇ ನಾನು ಎಷ್ಟು ಅನ್ನ ಆಚ್ಕಾಕ್ತೀನಿ ಅಂದರೆ ಆಚಿಕೆ ಏನಲ್ಲ, ನಮ್ಮ ಮನೇಲಿ ಒಂದು ನಾಯಿ ಸಾಕಿದ್ದೀವಿ. ನಾಯಿಗೆ ಅನ್ನ ಹಾಕ್ತಾಯಿರ್ತೀನಿ 3 ಟೈಮು. ನಾವು ಯಾವ ಥರ 3 ಟೈಮ್ ಊಟ ತಿಂತೀವೋ ಅದೇ ಥರ ನಾವು ನಮ್ಮ ಮನೇಲಿ ನಾಯಿಗೆ ಹಾಕ್ತಾಯಿರ್ತೀವಿ. ಆದರೂ ನಮ್ಮ ಅಪ್ಪ ಅನ್ನೋದು ಒಂದು ಟೈಮಲ್ಲಿ ನಮಗೆ ಊಟಕ್ಕೋಸ್ಕರ ಅಷ್ಟು ಕಷ್ಟಪಟ್ಟಿದ್ದೀವಿ, ನೀವೇನು ಅನ್ನ ಇಷ್ಟೊಂದು ವೇಸ್ಟ್ ಮಾಡ್ತೀರಾ, ಆ ಥರ ವೇಸ್ಟ್ ಮಾಡಬೇಡಿ, ಜಾಸ್ತಿ ನಾಯಿಗೆ ಆ ಥರ ಹಾಕಬೇಡಿ ಅಂತ ಹೇಳ್ತಾರೆ. ಆದರೂ ನಾನು ನಮ್ಮ ಮನೇಲಿ ಸಾಕಿರುವಂತಹ ನಾಯಿಗೆ 3 ಟೈಮ್ ನಾನು ಹೊಟ್ಟೆ ತುಂಬ ಊಟ ಹಾಕ್ತೀನಿ. ಆ ನಾಯಿ ಹೇಗಪ್ಪ ಅಂದರೆ ಅದು ಒಂದು ತಿನ್ನಲ್ಲ, ಜೊತೆಗಿರೋ ಬೀದಿ ನಾಯಿಗಳನ್ನೂ ಕರ್ಕೊಬಂದ್ಬಿಟ್ಟು ಅವಕ್ಕೂ ತಿನ್ನಿಸುತ್ತೆ. ಒಂದೊಂದು ಟೈಮ್ ಅದು ತಿನ್ನೋದೇ ಇಲ್ಲ, ಅದನ್ನು ಕರ್ಕೊಬಂದು ತಿನ್ನೋಕೆ ಬಿಟ್ಬಿಟ್ಟು ಇದು ಅದ್ರ ಮುಂದೆಗಡೆ ಕಾಯ್ಕೊಂಡು ನಿಂತ್ಕೊಳ್ಳುತ್ತೆ, ತಿನ್ನಿ ನೀವು ಅಂದ್ಬಿಟ್ಟು. ಆ ಥರ ಬುದ್ಧಿ. ಆದರೆ ಅನ್ನಪೂರ್ಣೇಶ್ವರಿ ನಮಗೆ ಅಷ್ಟು ಚೆನ್ನಾಗಿ ಹೊಲ್ದಿದ್ದಾಳೆ. ಇದುವರೆಗೂ ನಾವು ಯಾವತ್ತೂ 13ನೇ ಇಸ್ವಿಯಿಂದ ಇವತ್ತಿನವರೆಗೂ ನಾವು ಅಂಗಡಿಗೆ ಹೋಗಿ ರೇಷನ್ ಕೊಂಡ್ಕೊಳ್ಳೋದು ಅಂದರೆ ಈ ಥರ 1 ಕೆಜಿ 2 ಕೆಜಿ 3 ಕೆಜಿ ಒಂದು 5 ಕೆಜಿ ಕೊಂಡ್ಕೊಳ್ಳೋದು ಆ ಥರ ಇಲ್ಲ. ನಮ್ಗೆ ಅಕ್ಕಿ ಸಾಲ್ಟೇಜ್ ಆಯಿತು ಅನ್ನೋದು ಇಲ್ಲ. ಬೇಳೆ ಆಗಲಿ ಯಾವುದೇ ಆಗಲಿ ದಿನಸಿ ಐಟಮ್ಸು ಅಷ್ಟೇ ನಮ್ಮ ಮನೇಲಿ. ಇವಾಗ ಒಂದು ಸಲಿಗೆ ನಾವು 4,000 ರೂಪಾಯಿ ತಗೊಂಡೋದ್ರೆ ದಿನಸಿ ಐಟಮ್ ಎಲ್ಲ ತಂದುಬಿಡ್ತೀವಿ. ಮನೇಲಿ ತುಂಬಿ ತುಳುಕ್ತಾ ಇದ್ದಾಳೆ ಅನ್ನಪೂರ್ಣೇಶ್ವರಿ. ಆ ಥರ ಅನುಗ್ರಹ ಮಾಡಿದ್ದಾರೆ ಅಮ್ಮ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಮೂಲಕ ತಿಳಿಸಿ. ನಾನು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೊರನಾಡಿಗೆ ಹೋಗಬೇಕು ಅಂತ ಅಂದ್ಕೊಂಡು ಅಷ್ಟು ವರ್ಷದಿಂದನೂ ಹೋಗಿಲ್ಲ. ನೋಡೋಣ ಅಮ್ಮ ಯಾವಾಗ ಕರೆಸ್ಕೊಂಡು ಅವ್ರ ದರ್ಶನ ಕೊಡ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್.